ಹಲೋ ಸ್ಟೂಡೆಂಟ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದರ್ಶು ಎಜುಕೇರ್ ಚಾನಲ್. ಹಾಗೆ KA 2024 ಅಪ್ಡೇಟ್ಸ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಒಂದು ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕೆ ಅಂತಂದರೆ KA ಮುಖಾಂತರ ಒಂದು ಬಿಗ್ಗೆಸ್ಟ್ ಅಪ್ಡೇಟನ್ನು ರಿಲೀಸ್ ಮಾಡಿದ್ರು. ಆ ಒಂದು ಅಪ್ಡೇಟ್ ಬಗ್ಗೆ ನಿಮಗೆ ಈಗ ತಿಳಿಸ್ಕೊಡ್ತಾ ಇರ್ತೀನಿ. ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ನ ಯಾರೆಲ್ಲ ನೋಡ್ತಿದ್ದೀರಾ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಷ್ಟೋ ಜನ ವಿಡಿಯೋನ ನೋಡ್ತಿದ್ರು ಕೂಡ ಸಬ್ಸ್ಕ್ರೈಬ್ ಆಗ್ತಿಲ್ಲ. ಹಾಗೆ ಇವಾಗಲೇ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋಗೆ ಒಂದು 500 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ನೀವೆಲ್ಲರೂ ಕೂಡ ಲೈಕ್ ಮಾಡಿದ್ರೆ 500 ಏನು 1000 ಲೈಕ್ ಆಗುತ್ತೆ. ಅದಕ್ಕೆ ಬೇಗ ಎಲ್ಲರೂ ಕೂಡ ಲೈಕ್ನ ಕಂಪ್ಲೀಟ್ ಮಾಡಿ. ಓಕೆ ಸ್ಟೂಡೆಂಟ್ಸ್, ನೀವು KA ವೆಬ್ಸೈಟ್ಗೆ ಬಂದು ಇಲ್ಲಿ 3 ಡಾಟೆಡ್ ಲೈನ್ ಮೇಲೆ ಕ್ಲಿಕ್ ಮಾಡಿ ಪ್ರವೇಶ ಅಂತ ಇರುತ್ತೆ. UGCET 2024 ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ UGCET 2024 ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಸೂಚನೆಗಳು ಅಂತ ಇದೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರಿ ಅಂತ ಅಂದರೆ ಈಗಾಗಲೇ ನೀವು ನೋಡಿರ್ತೀರ. ಅದರ ಬಗ್ಗೆ ಈಗ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. ಓಕೆ, ಅದರಲ್ಲಿ ಏನಿದೆ ಅಂತ ಅಂದರೆ ಭಾಳ ಇಂಪಾರ್ಟೆಂಟ್ ಆದಂಥ ಮಾಹಿತಿ ಅಂತಲೇ ಹೇಳ್ಬೋದು. ನೀವೀಗ ನೋಡ್ತಿರ್ಬೋದು, ಇಂಜಿನಿಯರಿಂಗು, ಆರ್ಕಿಟೆಕ್ಚರು, ಯೋಗ, ನ್ಯಾಚುರೋಪತಿ ಮತ್ತು ಅಗ್ರಿಕಲ್ಚರು, ವೆಟರ್ನರಿ, BSc ನರ್ಸಿಂಗು, B ಫಾರ್ಮಾ, D ಫಾರ್ಮಾ ಈ ಒಂದು ಕೋರ್ಸ್ಗಳಿಗೆ ಅಂದರೆ KCET ಬರೆದಂಥ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಒಂದಿಷ್ಟು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಏನು ಸೂಚನೆ ಅಂತ ಅಂದರೆ UGCET 2024ನ ಎರಡನೇ ಸುತ್ತಿನಲ್ಲಿ ಚಾಯ್ಸ್ 2 ಮತ್ತು ಚಾಯ್ಸ್ 3 ಸೆಲೆಕ್ಷನ್ ಮಾಡಿಕೊಂಡಿರುವಂಥ ವಿದ್ಯಾರ್ಥಿಗಳು ಮತ್ತು ಫಸ್ಟ್ 2 ಸುತ್ತಲ್ಲಿ ಮೊದಲನೆಯ 2 ಸುತ್ತುಗಳಲ್ಲಿ ಆಪ್ಷನ್ಗಳನ್ನು ಎಂಟ್ರಿ ಮಾಡಿ ಯಾವುದೇ ಸೀಟು ಹಂಚಿಕೆಯಾಗದವರಿಗೆ ಎರಡನೆಯ ಮುಂದುವರಿದ ಸುತ್ತಿನಲ್ಲಿ ಸೀಟು ಹಂಚಿಕೆಗೆ ಆಪ್ಷನ್ಗಳನ್ನು ದಾಖಲಿಸಲು ವೇಳಾಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟಲ್ಲಿ ಪ್ರಕಟಿಸಲಾಗುವುದು. ದಿನಾಂಕ 30ರಿಂದ ಆಪ್ಷನ್ಗಳನ್ನು ದಾಖಲಿಸಬಹುದು ಅಂತ ಕೊಟ್ಟಿದ್ದಾರೆ. ಓಕೆ, ಈಗ ಯಾವ ಒಂದು ವಿದ್ಯಾರ್ಥಿಗೆ ಆಪ್ಷನ್ ಎಂಟ್ರಿನ ಬಿಟ್ಟಿದ್ದಾರೆ ಅಂತಂದರೆ ನಿಮಗೆ ಹಿಂದೆನೂ ಕೂಡ ತಿಳಿಸ್ಕೊಟ್ಟಿದೆ. ಈಗ ಒಂದು ನಿಮಗೆ ನೋಟಿಫಿಕೇಶನ್ ಕೂಡ ರಿಲೀಸ್ ಮಾಡಿದ್ದಾರೆ. ಚಾಯ್ಸ್ 2 ಮತ್ತು ಚಾಯ್ಸ್ 3 ಯಾರೆಲ್ಲ ಸೆಲೆಕ್ಷನ್ ಮಾಡ್ಕೊಂಡಿರ್ತೀರ ಅಂದರೆ ಈಗ ಕಾಲೇಜನ್ನು ರಿಜೆಕ್ಷನ್ ಮಾಡಿಕೊಂಡು ಅದಾದಮೇಲೆ ನೀವೀಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಯಾವ ಕಾಲೇಜ್ ಸಿಗುತ್ತೆ ಅಂತ ನೋಡಬೇಕು ಅಂತಿರೋರು ಚಾಯ್ಸ್ 3 ಸೆಲೆಕ್ಷನ್ ಮಾಡ್ಕೊಂಡಿರೋರು ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಆಪ್ಷನ್ ಎಂಟ್ರಿನ ಮಾಡ್ಕೋಬೋದು. ಅದಾದಮೇಲೆ ಚಾಯ್ಸ್ 2 ಸೆಲೆಕ್ಷನ್ ಮಾಡ್ಕೊಂಡಿರೋರು ಸೆಕೆಂಡ್ ರೌಂಡಲ್ಲಿ ಈಗ ಯಾರು ಕಾಲೇಜನ್ನು ಹೋಲ್ಡಲ್ಲಿ ಇಟ್ಕೊಂಡು ಫೀಸನ್ನು ಪೇಮೆಂಟ್ ಮಾಡಿರ್ತೀರ ಅವರು ಈಗ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಆಪ್ಷನ್ ಎಂಟ್ರಿನ ಮಾಡ್ಕೋಬೋದು. ಚಾಯ್ಸ್ 2 ಸೆಲೆಕ್ಷನ್ ಮಾಡ್ಕೊಂಡಿರೋರು ಈಗಾಗಲೇ ಫೀಸನ್ನು ಪೇಮೆಂಟ್ ಮಾಡಿರ್ತೀರ. ಚಾಯ್ಸ್ 3 ಸೆಲೆಕ್ಷನ್ ಮಾಡ್ಕೊಂಡಿರೋರು ಕಾಲೇಜ್ ಅಲಾಟ್ ಆದಮೇಲೆ ಫೀಸನ್ನು ಪೇಮೆಂಟ್ ಮಾಡಬೇಕಾಗುತ್ತೆ. ಓಕೆ, ಅದಾದಮೇಲೆ ಯಾರು ಅಂತ ಅಂದರೆ ಮೊದಲ 2 ಸುತ್ತುಗಳಲ್ಲಿ ಆಪ್ಷನ್ಗಳನ್ನು ಎಂಟ್ರಿ ಮಾಡಿ ಅಂದರೆ ಫಸ್ಟ್ ರೌಂಡ್ ಆಗಿರ್ಬೋದು ಸೆಕೆಂಡ್ ರೌಂಡ್ ಆಗಿರ್ಬೋದು ಆ ಒಂದು ರೌಂಡ್ಸಲ್ಲಿ ಆಪ್ಷನ್ ಎಂಟ್ರಿ ಮಾಡಿನೂ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂದರೆ ಅಂಥ ಒಂದು ವಿದ್ಯಾರ್ಥಿಗಳು ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಈಗ ನೀವು ಆಪ್ಷನ್ ಎಂಟ್ರಿನ ಮಾಡ್ಬೋದು. ಇವತ್ತು ಸಂಜೆ 4 ಗಂಟೆ ಅಂದರೆ 30ನೇ ತಾರೀಕು ಸಂಜೆ 4 ಗಂಟೆಯಿಂದ ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಆಪ್ಷನ್ಗಳನ್ನು ಎಂಟ್ರಿ ಮಾಡಿ ಯಾವುದೇ ಸೀಟು ಹಂಚಿಕೆಯಾಗದವರು, ಮೊದಲ 2 ಸುತ್ತುಗಳಲ್ಲಿ ಆಪ್ಷನ್ಗಳನ್ನು ಎಂಟ್ರಿ ಮಾಡಿದವರು ಹಾಗೂ ಹಂಚಿಕೆಯಾದ ಸೀಟಿಗೆ ಯಾವುದೇ ಚಾಯ್ಸ್ಗಳನ್ನು ನೀಡದ ಅಭ್ಯರ್ಥಿಗಳು ಎರಡನೇ ಮುಂದುವರಿದ ಸುತ್ತಿನಲ್ಲಿ ಭಾಗವಹಿಸಲು ಆಸಕ್ತಿ ಇದ್ದಲ್ಲಿ ಆದ್ಯತಾ ಕ್ರಮದಲ್ಲಿ ಆಪ್ಷನ್ಗಳನ್ನು ಹೊಸದಾಗಿ ದಾಖಲಿಸಬೇಕು. ಎರಡನೇ ಮುಂದುವರಿದ ಸುತ್ತಿನ ಸೀಟು ಹಂಚಿಕೆಗೆ ಆಪ್ಷನ್ಸ್ಗಳನ್ನು ದಾಖಲಿಸಲು ವೇಳಾಪಟ್ಟಿಯನ್ನು ಪ್ರಾಧಿಕಾರದ ವೆಬ್ಸೈಟ್ ಅಲ್ಲಿ ಪ್ರಕಟಿಸಲಾಗುವುದು ಅಂತ ಕೊಟ್ಟಿದ್ದಾರೆ. ಈಗ ಏನು ಅಂತಂದ್ರೆ ಈಗ ನಿಮಗೆ ಆಪ್ಷನ್ಸ್ಗಳನ್ನು ಎಂಟ್ರಿ ಮಾಡಿ ಅಂದರೆ ಆಪ್ಷನ್ ಎಂಟ್ರಿಯನ್ನು ಮಾಡಿ ಯಾವುದೇ ಸೀಟು ನಿಮಗೆ ಸಿಗದೇ ಇದ್ದರೆ ಮೊದಲ 2 ಸುತ್ತುಗಳಲ್ಲಿ ಅಂದರೆ ಫಸ್ಟ್ ರೌಂಡು ಮತ್ತು ಸೆಕೆಂಡ್ ರೌಂಡಲ್ಲಿ ಆಪ್ಷನ್ ಎಂಟ್ರಿ ನೀವು ಮಾಡಿನೂ ಕೂಡ ನಿಮಗೆ ಸೀಟ್ ಸಿಗದೆ ಹೋದರೆ ಮತ್ತು ಅದಾದಮೇಲೆ ನೀವು ಯಾವುದೇ ಚಾಯ್ಸನ್ನು ಎಂಟ್ರಿ ಮಾಡಿ ಅಂದರೆ ಚಾಯ್ಸ್ 4 ಸೆಲೆಕ್ಷನ್ ಮಾಡಿ ಎಕ್ಸಿಟ್ ಆಗದೇ ಇದ್ದರೆ ಅಂಥ ಒಂದು ವಿದ್ಯಾರ್ಥಿಗಳಿಗೆ ಎರಡನೇ ಮುಂದುವರಿದ ಸುತ್ತು ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಭಾಗವಹಿಸಲು ಆಸಕ್ತಿ ಇದ್ದಲ್ಲಿ ಅವರು ಕೂಡ ಆಪ್ಷನ್ ಎಂಟ್ರಿಯನ್ನು ಮಾಡಿ ಹೊಸದಾಗಿ ದಾಖಲಿಸಬಹುದು ಅಂತ ಕೊಟ್ಟಿದ್ದಾರೆ. ದಾಖಲೆಯನ್ನು ಮಾಡ್ಬೋದು. ಏನು ಅಂತಂದರೆ ಆಪ್ಷನ್ ಎಂಟ್ರಿಯನ್ನು ಹೊಸದಾಗಿ ಮಾಡ್ಬೋದು. ಎರಡನೇ ಮುಂದುವರಿದ ಸುತ್ತಿನಲ್ಲಿ ಸೀಟು ಹಂಚಿಕೆಗೆ ಆಪ್ಷನ್ಸ್ಗಳನ್ನು ದಾಖಲಿಸಲು ವೇಳಾಪಟ್ಟಿ ಅಂದರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಲ್ಲಿ ಈಗಾಗಲೇ ನಿಮಗೆ ಸೀಟನ್ನು ದಾಖಲೆ ಮಾಡ್ಕೊಳೋದಕ್ಕೆ
ನಿಮಗೆ 30ನೇ ತಾರೀಕು ಈಗ ಆಪ್ಷನ್ಸನ್ನು ಕೊಟ್ಟಿದ್ದಾರೆ, ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅದನ್ನೇ ಇಲ್ಲಿ ಕೊಟ್ಟಿರೋದು. 2ನೇ ಸುತ್ತಿನಲ್ಲಿ ಚಾಯ್ಸ್ 2 ಮತ್ತು ಚಾಯ್ಸ್ 3 ತೆಗೆದುಕೊಂಡಿರೋರಿಗೆ ಅವರ ಚಾಯ್ಸ್ ಪ್ರಕಾರ ಅವರುಗಳು ದಾಖಲಿಸಿರುವ ಆಪ್ಷನ್ಸ್ಗಳನ್ನು 2ನೇ ಮುಂದುವರಿದ ಸುತ್ತಿನಲ್ಲಿ ತೋರಿಸಲಾಗುವುದು. ಅವಶ್ಯವಿದ್ದಲ್ಲಿ ಹೊಸದಾಗಿ ಆಪ್ಷನ್ಸ್ಗಳನ್ನು ದಾಖಲಿಸಬಹುದು. ಈಗ ನೀವು ಚಾಯ್ಸ್ 2 ಮತ್ತು ಚಾಯ್ಸ್ 3 ಏನು ಸೆಲೆಕ್ಷನ್ ಮಾಡ್ಕೊಂಡಿರೋ ವಿದ್ಯಾರ್ಥಿಗಳು ಯಾರು ಇದ್ರೆ ಅವ್ರ ಹಿಂದೆ ಏನೋ ಆಪ್ಷನ್ ಎಂಟ್ರಿನ ಮಾಡಿದ್ರಿ, ಆ ಒಂದು ಆಪ್ಷನ್ಸ್ಗಳನ್ನು ನಿಮಗೆ ಸೆಕೆಂಡ್ ಎಕ್ಸ್ಟೆಂಡ್ ರೌಂಡಲ್ಲಿ ತೋರಿಸ್ತಾರೆ. ನಿಮ್ಗೆ ಏನಾದರೂ ಮತ್ತೆ ಆ್ಯಡ್ ಮಾಡಬೇಕು ಅಂತ ಅನಿಸಿದ್ರೆ ನೀವು ಮತ್ತೆ ಆ್ಯಡನ್ನು ಕೂಡ ಮಾಡ್ಕೋಬೋದು, ಮತ್ತು ರೀಅರೇಂಜ್ಮೆಂಟು, ಮಾಡಿಫೈ, ರೀಆರ್ಡರ್ ಎಲ್ಲನೂ ಮಾಡ್ಕೋಬೋದು. ಓಕೆ, 2ನೇ ಮುಂದುವರಿದ ಸುತ್ತಿನ ಸೀಟು ಹಂಚಿಕೆ. 2ನೇ ಮುಂದುವರಿದ ಸುತ್ತಿನ ಸೀಟು ಹಂಚಿಕೆಯ ಫಲಿತಾಂಶ ಪ್ರಕಟಣೆಯ ನಂತರ ಅಭ್ಯರ್ಥಿಗಳಿಗೆ ಯಾವುದೇ ಚಾಯ್ಸ್ಗಳು ಆಯ್ಕೆ ಮಾಡಲು ಅವಕಾಶ ಇರುವುದಿಲ್ಲ. ಓಕೆ, ಇದು ನಿಮಗೆ ಗಮನ ಇರಬೇಕು. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ನಿಮಗೆ ರಿಸಲ್ಟ್ ಬಂದಾದಮೇಲೆ, ಪ್ರೊವಿಷನಲ್ ರಿಸಲ್ಟ್ ಆಗಿರ್ಬೋದು, ಫೈನಲ್ ರಿಸಲ್ಟ್ ಆಗಿರ್ಬೋದು, ಅದು ಬಂದಾದಮೇಲೆ ನಿಮಗೆ ಫೈನಲ್ ರಿಸಲ್ಟ್ ಏನು ಬರ್ತಲ್ಲ ಅದಾದಮೇಲೆ ನಿಮಗೆ ಯಾವುದೇ ಆಯ್ಕೆ ಇರೋದಿಲ್ಲ ನೀವು ಮತ್ತೆ ಕಾಲೇಜಸ್ನ ಆ್ಯಡ್ ಮಾಡಬೇಕಂದ್ರೆ. ಓಕೆ, ಅಭ್ಯರ್ಥಿಗಳು ಕಡ್ಡಾಯವಾಗಿ ಹಂಚಿಕೆಯಾದ ಸೀಟ್ಗೆ ಪ್ರವೇಶವನ್ನು ಪಡೆಯಬೇಕು. ನಿಮಗೆ ಯಾವ ಸೀಟ್ ಅಲಾಟ್ ಆಗಿರುತ್ತೆ ನೋಡಿ ಅದನ್ನು ನೀವು ಅಡ್ಮಿಷನ್ನು ಮಾಡಿಸಲೇಬೇಕಾಗುತ್ತೆ. ಆದ್ದರಿಂದ ಅಭ್ಯರ್ಥಿಗಳು ಮತ್ತು ಪೋಷಕರು ತಮಗೆ ಇಷ್ಟವಿರುವ ಕಾಲೇಜ್ಗಳನ್ನು ಮಾತ್ರ ದಾಖಲಿಸಬೇಕು. ಇವಾಗಲೇ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ನಿಮ್ಗೆ ಯಾವ್ದು ಇಷ್ಟ ಆಗಿರುತ್ತೆ ನೋಡಿ ಅದೇ ಕಾಲೇಜನ್ನು ಆಪ್ಷನ್ ಎಂಟ್ರಿನ ಮಾಡಬೇಕು. ನಿಮಗೆ ಇಷ್ಟ ಇಲ್ಲದೆ ಇರುವಂಥ ಕಾಲೇಜಸ್ನ ಆಪ್ಷನ್ ಎಂಟ್ರಿ ಮಾಡಿ ಅದಾದಮೇಲೆ ನಿಮ್ಗೆ ಇಷ್ಟ ಇಲ್ಲದೆ ಇರೋ ಕಾಲೇಜ್ ಏನಾದರೂ ಸಿಕ್ಕಿ ನೀವು ಆ ಕಾಲೇಜ್ಗೆ ಹೋಗಲ್ಲ ಅಂತಂದರೆ ನಡೆಯಲ್ಲ, ಅದೇ ಕಾಲೇಜ್ಗೆ ನೀವು ಅಡ್ಮಿಷನ್ ಮಾಡಿಸ್ಬೇಕಾಗುತ್ತೆ. ಅದಕ್ಕಾಗಿ ನಿಮ್ಗೆ ಇಷ್ಟ ಇರುವಂಥ ಕಾಲೇಜ್ಗೆ ನೀವು ಆಪ್ಷನ್ ಎಂಟ್ರಿನ ಮಾಡಿ ಅದಾದಮೇಲೆ ಅದೇ ಕಾಲೇಜ್ಗೆ ಅಡ್ಮಿಷನ್ನ ಮಾಡಿಸ್ಬೇಕಾಗಿರುತ್ತೆ. ಓಕೆ, ಏಕೆಂದರೆ ಮೆರಿಟ್ ಆಧಾರದ ಮೇಲೆ ಮತ್ತು ಅಭ್ಯರ್ಥಿಗಳು ದಾಖಲಿಸುವ ಆಪ್ಷನ್ಸ್ಗಳನ್ನು ಪರಿಗಣಿಸಿ ಸೀಟು ಹಂಚಿಕೆ ಮಾಡುವುದರಿಂದ ಯಾವುದೇ ಕಾರಣಗಳನ್ನು ನೀಡದೆ ಹಂಚಿಕೆಯಾದ ಕಾಲೇಜಿನಲ್ಲಿ ಪ್ರವೇಶವನ್ನು ಕಡ್ಡಾಯವಾಗಿ ಪಡೆಯಬೇಕು. ಹಂಚಿಕೆಯಾದ ಸೀಟನ್ನು ನಿರಾಕರಿಸುವಂತಿಲ್ಲ. ಆದ್ದರಿಂದ ಅಭ್ಯರ್ಥಿಗಳು ಎಚ್ಚರಿಂದ ಆಪ್ಷನ್ಸ್ಗಳನ್ನು ಕ್ರಮಾಂಕದಲ್ಲಿ ಸಲ್ಲಿಸಬೇಕು. ಆದ್ಯತಾ ಕ್ರಮಾಂಕದಲ್ಲಿ ಅಂದರೆ ನಿಮಗೆ ಇಷ್ಟ ಇರುವಂಥ ಕಾಲೇಜು ಪ್ರಿಯಾರಿಟಿ ನಂಬರ್ 1 ಕೊಡಬೇಕು. ಅದಾದಮೇಲೆ ನೆಕ್ಸ್ಟ್ ಪ್ರಿಯಾರಿಟಿ 2 ಯಾವ್ದು ಬೇಕು, 3 ಯಾವ್ದು ಬೇಕು, ಹಾಗೆ ನೀವು ಆಪ್ಷನ್ಸ್ನ ಕೊಟ್ಕೊಂಡು ಹೋಗಬೇಕು. ಅಂದರೆ ನಿಮಗೆ ಈಗ ಆಪ್ಷನ್ ಎಂಟ್ರಿ 1 ನಂಬರ್ ಏನಾದರೂ ಸಿಕ್ತು ಅಂತಂದರೆ ನಿಮಗೆ ಇಷ್ಟ ಇರುವಂಥ ಕಾಲೇಜೇ ಇರುತ್ತೆ, ಅಡ್ಮಿಷನ್ ಮಾಡಿಸ್ಬೋದು. ಅಥವಾ 2 ಸಿಕ್ಕರೂ ನೀವು ಅಡ್ಮಿಷನ್ ಮಾಡಿಸ್ಬೋದು. ಯಾಕಂದರೆ ನೀವು ಇಷ್ಟ ಇರುವಂಥ ಕಾಲೇಜೇ ಎಲ್ಲ ಪ್ರಿಯಾರಿಟಿ ನಂಬರ್ 1, 2, 3 ಕೊಟ್ಟಿರ್ತಾರೆ. ಓಕೆ, ಹೀಗಾಗಿ ನೀವು ಇಷ್ಟ ಇರುವಂಥ ಕಾಲೇಜೇ ನೀವು ಸೆಲೆಕ್ಷನ್ ಮಾಡ್ಕೊಳ್ಳಿ, ನಿಮ್ಮ ಪೇರೆಂಟ್ಸ್ ಜೊತೆ ಕೂತ್ಕೊಂಡು ಆಪ್ಷನ್ ಎಂಟ್ರಿನ ಮಾಡಿ ಅಂತ ಹೇಳ್ತಾ. ಓಕೆ ಸ್ಟೂಡೆಂಟ್ಸ್, ಇದಿಷ್ಟು ಇವತ್ತಿನ ಒಂದು ಮಾಹಿತಿ ಆಗಿತ್ತು. ನಿಮಗೆ ಮತ್ತೆ ಇನ್ನೊಂದಿಷ್ಟು ಅಪ್ಡೇಟ್ಸ್ಗಳಿದೆ, ಅದನ್ನ ನಾನು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ. ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮ ಒಂದು ಚಾನಲ್ 10,000 ಸಬ್ಸ್ಕ್ರೈಬರ್ಸ್ ನಿಯರ್ ಇದೆ. ಬೇಗ 10,000 ಸಬ್ಸ್ಕ್ರೈಬರ್ಸ್ನ ನೋಡ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳು ಸಬ್ಸ್ಕ್ರೈಬ್ ಮಾಡಿಕೊಂಡು 10,000 ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಿ. ಹಾಗೆ ಈ ಒಂದು ವಿಡಿಯೋಗೆ 500 ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾನೆ. ಎಲ್ಲರೂ ಕೂಡ ಲೈಕ್ ಮಾಡಿದ್ರು ಕೂಡ 500 ಲೈಕ್ಸಿಂದ ಜಾಸ್ತಿನೇ ಆಗುತ್ತೆ. ಬೇಗ ಲೈಕ್ನ ಮಾಡ್ಕೊಳ್ಳಿ. ಹಾಗೆ ನಿಮಗೆ ಏನೇ ಡೌಟ್ಸ್ ಇದ್ರೂ ಕೂಡ ನನಗೆ ಇನ್ಸ್ಟಾಗ್ರಾಮಲ್ಲಿ ಬಂದು ಮೆಸೇಜ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೇನೆ. ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನನ್ನ ಫಾಲೋ ಮಾಡ್ಕೊಳ್ಳಿ. ಹಾಗೆ ಟೆಲಿಗ್ರಾಮ್ ಗ್ರೂಪ್ಗೂ ಕೂಡ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಆ ಒಂದು ಟೆಲಿಗ್ರಾಮ್ ಗ್ರೂಪಲ್ಲೂ ಕೂಡ ನಿಮಗೆ ಎಲ್ಲ ರೀತಿಯಾದಂಥ ಒಂದು ಅಪ್ಡೇಟ್ಸ್ನ ನಿಮಗೆ ಶೇರ್ ಮಾಡ್ತಾ ಇರ್ತಾನೆ. ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೇನೆ ಸ್ಟೂಡೆಂಟ್ಸ್. ಅಲ್ಲಿವರೆಗೂ ಎಲ್ಲರೂ ಟೇಕ್ ಕೇರ್. ಬಾಯ್ ಸ್ಟೂಡೆಂಟ್ಸ್.